ಬೇರೆ ಸರ್ಕಾರ ಯಾವುದು ಬರಲ್ಲ, ಮತ್ತೆ ಕಾಂಗ್ರೆಸ್ಸೇ ಬರುತ್ತೆ ಅಂತ ಹೇಳಿದ್ರು ಸರ್. ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಸಿದ್ದರಾಮಯ್ಯ ಸುಳ್ಳಿನ ಸರ್ದಾರ ಆಗಿದ್ದಾರೆ. ಈಗ ಅವ್ರೇನು ಬಹುಶಃ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶವಾಗ್ತಿದ್ರು ನಾವೇ ಬರ್ತೀವಿ ಅಂತಾರೆ. ಅವರ ಪಕ್ಷದ ವಿಷಯ ನಮಗೆ ಬೇಕಾಗಿಲ್ಲ. ಮುಂದಿನ ಚುನಾವಣೆ ಇವತ್ತಾದರೂ ಕೂಡ NDA 150 ಸೀಟ್ಗೂ ಹೆಚ್ಚು ಗೆದ್ದು ಅಧಿಕಾರ ಮಾಡುತ್ತೆ. ಇದು ನಾನು ಮಾತ್ರ ಹೇಳಬೇಕಾಗಿಲ್ಲ, ಇಡೀ ಜನವೇ ಇವತ್ತು ಹೇಳ್ತಾ ಇದೆ. ಅವಧಿ ಪೂರ್ಣ ಆಗುತ್ತಾ ಸರ್ ಇದು? ಕಾಂಗ್ರೆಸ್ ಪೂರ್ತಿ ಅವಧಿ ಆಗುತ್ತಾ, ಅವಧಿಕ್ಕಿಂತ ಮುಂಚೆನೇ ಆಗುತ್ತಾ ಸರ್ ಏನಾದ್ರು ಅಂತ? ಇಬ್ಬರು ಕಾಲುಗಳು ಒಬ್ಬೊಬ್ರು ಹಿಡ್ಕೊಂಡಿದ್ದಾರೆ. ಕಾಲು ಬಿಟ್ರೆ ಮುಂದುವರಿತದೆ, ಕಾಲು ಹಿಡ್ಕೊಂಡು ಜಗ್ಗಿದ್ರೆ ಹೋಗುತ್ತೆ. ಸರ್, ಈಗ ಅದು 400 ಕೋಟಿ ಹಗರಣ ಆಗಿದೆ ಸರ್ ಬೆಳಗಾವಿಯಲ್ಲಿ. ಎಲ್ಲ ಚುನಾವಣೆಗಳಿಗೂ ಕಾಂಗ್ರೆಸ್ ಕರ್ನಾಟಕದಿಂದಲೇ ಹಣ ಕಳಿಸೋದು. ಈಗ ಯಾಕೆಂದ್ರೆ ತೆಲಂಗಾಣ ಮತ್ತೆ ಹಿಮಾಚಲ ಪ್ರದೇಶದಲ್ಲಿ 3 ಕಾಸಿಲ್ಲ ಅವ್ರಿಗೆ. ಇಲ್ಲಿ ಲೂಟಿ ಮಾಡ್ತಿದ್ದಾರೆ. ನಿಮಗೆ ಗೊತ್ತಿರಬಹುದು, ಈ ಶಕ್ತಿ ಯೋಜನೆಯಲ್ಲಿ ಇದರಲ್ಲಿ ಗೃಹಲಕ್ಷ್ಮಿ 5,000 ಕೋಟಿ ನುಂಗಿದ್ದಾರೆ ಅಂತೇಳಿ ಸದನದಲ್ಲಿ ಮಾತುಕತೆ ಕೊಟ್ಟುಬಿಟ್ಟಿದ್ದೀವಿ ಅಂದ್ರು. ಅದಾದ್ಮೇಲೆ ಹಾಗೇ ಇಲ್ಲ. ಇಲ್ಲಿಂದ ಹೋಗ್ಲಿ, ನಾನು ಹೇಳೋದು ಇಲ್ಲಿಂದ ಹೋದ್ರು ಕಾಂಗ್ರೆಸ್ನವ್ರು ಮಾಡ್ತಿರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಲೂಟಿ ಮಾಡ್ತಿದ್ದಾರೆ. ಅಲ್ಲಲ್ಲ, ಬಿಜೆಪಿನವ್ರಿಗೆ ಏನು ಅವಶ್ಯಕತೆ ಇಲ್ಲ. ಈಗ ಬಿಜೆಪಿನವ್ರಿಗೆ ಅಲ್ಲಲ್ಲೇ ಅವರವರೇ ಮಾಡ್ತಕ್ಕಂಥ ಶಕ್ತಿ ಅವರಿಗಿದೆ. ಅದರಿಂದ ಯಾರಿಲ್ಲ. ಇಲ್ಲಿ ಕಾಂಗ್ರೆಸ್ಗೆ ಎಲ್ಲಿಯೂ ಹಣ ಇಲ್ಲ. ಇವತ್ತು ಅವ್ರ ಪಕ್ಷ ನಡೆಸೋದೇ ಕಷ್ಟ ಆಗಿದೆ. ಅದರಿಂದಾಗಿ ಎಲ್ಲಿ ಅಧಿಕಾರದಲ್ಲಿದ್ದಾರೋ ಅಲ್ಲಿ ಲೂಟಿ ಮಾಡಿತಾ ಇದ್ದಾರೆ. ಈ ಕರ್ನಾಟಕದಲ್ಲಂತೂ ನೀವೇ ನೋಡಿದ್ರಿ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ನಲ್ಲಿ 4,000 ಕೋಟಿ ಲೂಟಿ ಆಗಿದೆ. ಅಧಿಕಾರಿಗಳು ಅರೆಸ್ಟ್ ಆಗಿದ್ದಾರೆ. ಇವತ್ತು ಅವರ ಪರಿಸ್ಥಿತಿ ಬಹಳ ಗಂಭೀರ ಆಗಿದೆ. ಮಂತ್ರಿ ಇನ್ವಾಲ್ವ್ ಆಗಿದ್ದಾರೆ ಅಂತಿದ್ದಾರೆ. ಅದಕ್ಕೆ ಅವರನ್ನ ಇಮಿಡಿಯೇಟ್ಲಿ ತೆಗಿಬೇಕು ಅಂತ ನಮ್ಮ ಒತ್ತಾಯ ಇದೆ. ಇದನ್ನ ಇನ್ವೆಸ್ಟಿಗೇಷನ್ ಮಾಡಬೇಕು. ಈಗ ಸರ್ಕಾರ ಅವ್ರದ್ದಿದೆ, ಇನ್ವೆಸ್ಟಿಗೇಷನ್ ಅವರೇ ಅಲ್ಲಿ ಮಾಡಬೇಕು. ಮಾಡಿ ಸತ್ಯಾಂಶವನ್ನು ಹೊರಗಡೆ ತರಲಿ. ವಿಕಾಸ್ ಪುತ್ತೂರ್ ಅಂತಕ್ಕಂಥವ್ರ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಈಗ ನಿಮಗೆ ಅರ್ಥ ಆಗಿರಬೇಕು, ರಾಜ್ಯದ ಜನರಿಗೂ ಅರ್ಥ ಆಗಿರಬೇಕು, ನಾವು ಯಾವ ಕಾರಣಕ್ಕೆ ದ್ವೇಷ ಭಾಷಣದ ಬಿಲ್ ಅನ್ನ ವಿರೋಧಿಸಿದ್ವಿ ಅಂತ. ಅಂದ್ರೆ ಇನ್ನೂ ಜಾರಿಗೆ ಬರದ ಬಿಲ್ಲು, ಅಂಕಿತನೇ ಕೊಟ್ಟಿಲ್ಲ, ಅಂದಮೇಲೆ ಜಾರಿಯಲ್ಲಿಲ್ಲ. ಆದ್ರೆ ಅದ್ರ ಹೆಸರಿನಲ್ಲಿ ಆಗ್ಲೇ ನಾಯಕರನ್ನ ಟಾರ್ಗೆಟ್ ಮಾಡತಕ್ಕಂಥ ಕೆಲಸ ಮಾಡ್ತಾರೆ ಅಂತಕ್ಕಂಥ ಮೊದಲೇ ಅಪವಾದ ನಾವು ಮಾಡಿದ್ದೀವಿ. ಈಗ ಅದು ಸಾಬೀತಾಗಿದೆ. ಆದ್ರಿಂದ ಯಾವುದೇ ಕಾರಣಕ್ಕೆ ಮಾನ್ಯ ರಾಜ್ಯಪಾಲರು ಅದಕ್ಕೆ ಸಹಿ ಆಗಬಾರದು ಒತ್ತಾಯ ಮಾಡ್ತಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.